ಬೆಳೆಯುವ ಸಿರಿ ಮೊಳಕೆಯಲ್ಲೆನ್ನುವ ರೀತಿಯಲ್ಲಿ BM ಕೋರೆ ತಮ್ಮ ಜೀವನದ 27ನೇ ವಯಸ್ಸಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿ ಶಿಕ್ಷಣಕ್ಕಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಸಿಕೊಂಡವರು. ಲೋಣಿ ಗ್ರಾಮವನ್ನ ಶಿಕ್ಷಣ ಕಾಶಿಯಾಗಿ ಪರಿವರ್ತನೆ ಮಾಡಿ ಎಷ್ಟೋ ಬಡವರ ಪಾಲಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ಅರಿವಿಗೆ ತಂದವರು ಇವರು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ರವಿವಾರ ಲೋಣಿ BK ಗ್ರಾಮದ ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ವಿಜ್ಞಾನ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದರು. ಪ್ರತಿದಿನ ರಾತ್ರಿ 7 ರಿಂದ 9 ಗಂಟೆಯವರೆಗೆ ನಾವೆಲ್ಲರೂ ಮನೆಗಳಲ್ಲಿ ಡಿಜಿಟಲ್ ಡಿಟಾಕ್ಸ್ ಅಂದ್ರೆ ಡಿಜಿಟಲ್ ಬದುಕಿಗೆ ಮಾರು ಹೋಗದೆ ಆ ಜೀವನಕ್ಕೆ ಬೆಲೆ ಕೊಡದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಲು ಮುಂದಾಗಬೇಕು. ವಿದ್ಯೆ ಇದ್ದರೆ ಮಾತ್ರ ಮನುಷ್ಯನಿಗೆ ಬೆಲೆ, ವಿದ್ಯೆ ಇಲ್ಲದ ಜೀವನ ಶೂನ್ಯಕ್ಕೆ ಸಮಾನ ಎಂದು ಸಚಿವೆ ಹೆಬ್ಬಾಳ್ಕರ್ ತಿಳುವಳಿಕೆ ಪಾಠ ಮಾಡಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ. ಎಂತ ಪ್ರಾಮಾಣಿಕವಾದಂತ ಬದ್ಧತೆ, ಕಾಳಜಿ, ಸಾಮಾಜಿಕವಾದಂತ ಒಂದು ಕಾಳಜಿಯನ್ನ ನೋಡಿದ್ರೆ ನಿಜವಾಗ್ಲೂ ಇವತ್ತು ಶಿವಾನಂದ ಪಾಟೀಲ್ ಅವರು ಮಾತನಾಡೋದ್ರಲ್ಲಿ 2 ಮಾತಿಲ್ಲ. ನಾನು ಒಪ್ತೀನಿ ಅವ್ರ ಮಾತನ್ನ. ಇಂಥವ್ರು ನಿಜವಾಗ್ಲೂ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆ ಇದ್ದಂಥವ್ರು ರಾಜಕಾರಣದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಬರಬೇಕಾಗಿತ್ತು ಅಂತ ನಾನು ಕೂಡ ಇವತ್ತು ಬಯಸ್ತೀನಿ. ಪ್ರಾಯೋಗಿಕವಾಗಿ ಬಹಳ ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತಂದ್ರೆ ನಾನು ಮಹಿಳೆಯರ ಮಂತ್ರಿನೂ ಹೌದು, ಹಿರಿಯರ ಮಂತ್ರಿನೂ ಹೌದು, ವಿಕಲಚೇತನರ ಮಂತ್ರಿನೂ ಹೌದು, ಅದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ಮಂತ್ರಿ ಕೂಡ ಹೌದು. ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಬಹಳ ದೊಡ್ಡ ಒಂದು ಹೆಜ್ಜೆಯನ್ನೇ ಇಡ್ಲಿಕ್ಕೆ ಹೊರಟಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ನನಗೆ ಬೇಕು ಅಂತ ಕೇಳ್ತೇನೆ. ಏನಪ್ಪ ಅದು ಅಂತಂದ್ರೆ, ಪ್ರಾಯೋಗಿಕವಾಗಿ ನನ್ನ ಕ್ಷೇತ್ರದಲ್ಲಿ ಡಿಜಿಟಲ್ ಡಿಟಾಕ್ಸ್ ಅಂದ್ರೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ನಾವೆಲ್ಲರೂ ಕೂಡ ಸ್ವಯಂ ಆಗಿ ಪ್ರಾಮಾಣಿಕವಾಗಿ 7 ರಿಂದ 9 ಗಂಟೆವರೆಗೆ, ಅದು ಮಹಿಳೆಯರಿರ್ಬೋದು ಪುರುಷರಿರ್ಬೋದು, ಟಿವಿ ನೋಡ್ಕೊಡುದು. ಮೊದಲೇ ನಾವು ನಮಗೆ ಗೆರೆಯನ್ನು ಹಾಕೊಳ್ಳೋಣ, ನಾವು ನಮಗೆ ಲಕ್ಷ್ಮಣ ಗೆರೆಯನ್ನು ಹಾಕೊಳ್ಳೋಣ. ಯಾಕಂದ್ರೆ ಇವತ್ತಿನ ನಮ್ಮ ಮಕ್ಕಳು ನಮ್ಮ ಲೋಣಿ ಊರಿನ ಭವಿಷ್ಯ ಅಷ್ಟೇ ಅಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಬಿಜಾಪುರ ಜಿಲ್ಲೆಯ ಭವಿಷ್ಯ, ಈ ರಾಜ್ಯದ ಭವಿಷ್ಯ, ಈ ದೇಶದ ಭವಿಷ್ಯ, ಸಮಾಜದ ಭವಿಷ್ಯ. ನಮ್ಮ ಮಕ್ಕಳು ನಮ್ಮ ಆಸ್ತಿ. ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ರೂಪಿಸ್ಲಿಲ್ಲ ಅಂತಂದ್ರೆ, ನಾವು ತ್ಯಾಗವನ್ನ ಮಾಡ್ಲಿಲ್ಲ ಅಂತಂದ್ರೆ ಬೇರೆಯವರು ಯಾರು ಬಂದು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳ ಮಂತ್ರಿಯಾಗಿ, ಒಬ್ಬ ತಾಯಿಯಾಗಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಹೇಳ್ತೀನಿ, ತಾವು 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಯಾವ ಗಂಡಸರು ಮೊಬೈಲನ್ನು ಆನ್ ಮಾಡಕ್ ಹೋಗ್ಬೇಡಿ, ಹೆಂಗಸರು ಟಿವಿಯನ್ನು ಆನ್ ಮಾಡಕ್ ಹೋಗ್ಬೇಡಿ. ಮಕ್ಕಳಿಗೆ ಒಂದು ಶಿಸ್ತುಬದ್ಧವಾದಂಥ ಒಂದು ಜೀವನದ ಶೈಲಿಯನ್ನ ನಾವೆಲ್ಲರೂ ಹಾಕಿಕೊಡೋಣ. ಅವರು ಎಷ್ಟು ಗಂಟೆ ಬೇರೆ ಕಾಲದಲ್ಲಿ ಏನೇನು ಮಾಡ್ತಾರೆ, ಆಟ ಮಾಡ್ತಾರೆ, ಅದು ಬೇಡ. ಬಟ್ ಕಂಪಲ್ಸರಿ 7 ರಿಂದ 9 ಗಂಟೆವರೆಗೂ ಈ ಡಿಜಿಟಲೀಕರಣ ಅಂತ ಏನಿದೆಯಲ್ಲ, ಇವನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಕೊಡಿಸ್ಲಿಕ್ಕೆ ತಾವೆಲ್ಲರೂ ಮುಂದಾಗಬೇಕು. ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡಲಾಗುತ್ತಿದೆ. ಎಲ್ಲಾ ಮಹಿಳೆಯರು ಅದರ ಸದುಪಯೋಗ ಪಡೆದುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಎಂದರು. ನಾವು ಹೇಳಿದ್ವಿ 23 ಕಂತು ಹಾಕಿದ್ದೀನಿ ಅಂತಾನೆ, ನಾನು 10 ಸತಿ ಹೇಳಿದ್ರು ಅವ್ರು ಕೇಳಲಿಲ್ಲ. ಸೊ 24ನೇ ಕಂತನ್ನ ನಾನು 31 ಒಳಗಡೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಆ ರೀತಿ ಇಲ್ಲಿಯವರೆಗೆ 1,25,00,000 ಮಹಿಳೆಯರಿಗೆ 48,000 ಇಂಡಿವಿಜುವಲ್ ಹೋಗಿದೆ. ಒಬ್ಬೊಬ್ಬರಿಗೆ 48,000 ಹೋಗಿದೆ. ಎಲೆಕ್ಷನ್ ಪೂರ್ವದಲ್ಲಿ ಏನು ನಾವು ಭಾಷಣ ಕೊಟ್ಟಿದ್ವಿ ಮಹಿಳೆಯರಿಗೋಸ್ಕರ, ತಿಂಗಳಿಗೆ 2,000 ಹಾಕ್ತೀವಿ, ಆ ರೀತಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಬದುಕಿಗೆ ಹೆಚ್ಚು ಕಡಿಮೆ ಆಗುತ್ತೆ, ತಮಗೂ ಎಲ್ಲ ಗೊತ್ತಿದೆ. ಮನೆ ನಡೆಸಬೇಕಾದ್ರೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಆದರೂ ಕೂಡ ಸರಿದೂಗಿಸ್ಕೊಂಡು ಏನು ನಾವು ಇಲೆಕ್ಷನ್ ಪೂರ್ವ ಮಾತು ಕೊಟ್ಟಿದ್ವಿ ಅದನ್ನು ನಡೆಸ್ತೀವಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಎಲ್ಲರಿಗೂ ಆಗಿದೆ, ಇಲ್ಲಾಂದ್ರೆ ಆ ಮಟ್ಟಕ್ಕೆ
ವಯಸ್ಸಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗುವ ಕೂಗನ್ನು ಈ ಜನರು ಈ ಭಾಗದ ಗಡಿಜನರು ಅಂತ ಇದ್ದಾರೆ. ಈ ಭಾಗದಲ್ಲಿ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗುವ ಚಾನ್ಸಸ್ ಇದೆಯಾ? ಆ ಕ್ವಶನ್ಗೆ ಉತ್ತರ ಅಪ್ರಸ್ತುತ. ಯಾಕಂತಂದ್ರೆ ನಾನು ಭವಿಷ್ಯವನ್ನ ನುಡಿಯೋದಿಲ್ಲ. ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಕ್ಷಣದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ BM ಕೋರೆ ಅವರಿಗೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅಭಿವಂದಿಸಿದರು. ಮಕ್ಕಳೇ ಕಣ್ಣಿಗೆ ಕಾಣುವ ದೇವರು, ಶಾಲೆಗಳೇ ಗುಡಿ ಗುಂಡಾರ ಅನ್ನೋ ಭಾವನೆ ಬಿತ್ತೋದು ಸರಳ ವಿಷಯವಲ್ಲ. ಕೋರೆಯವರ ಈ ಸಂಸ್ಥೆ ಕೇವಲ ಶಿಕ್ಷಣ ಸಂಸ್ಥೆ ಅಲ್ಲ, ಇದು ಪ್ರೀತಿಯ ಸಾಮ್ರಾಜ್ಯ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಕಾಣುತ್ತಾ ಶಿಕ್ಷಣದ ಸ್ಥಾನ ಬಿತ್ತಿದ ಧೀಮಂತ ಸ್ಥಾನ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಮುಟ್ಟಿ ಬೆಳೆದು ನಿಂತಿದ್ದಾರೆ. ಇಂದು ಇವರು ಯಾವುದೇ ಹಮ್ಮು ದಮ್ಮು ಇಲ್ಲದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಅತ್ಯಂತ ಸಂತಸ ಪಡುವ ಸಂಗತಿ ಎಂದು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದರು. ಸಹಾಯ ಸಹಕಾರ ಈ ಭಾಗದ ಎಲ್ಲರಿಗೂ ನಾನು 101 ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀನಿ. ನಾನು ಕಟ್ಟಿಲ್ಲ, ಕೋರೆ ಸೌಕಾರ ಭದ್ರಸ್ವಾಮಿ ಅವರು ಇಬ್ಬರಿಗೆ ನೆನೆಸ್ಕೋತೀನಿ. ನಾನು ಇವತ್ತು ತದ್ದೇವಾಡಿಯ ವೇದಮೂರ್ತಿ ನಮ್ಮ ನಗಲಿದ್ದಾರೆ. 1991-92ರಲ್ಲಿ ನಮ್ಮ ತಂದೆಯವರ ಹೆಸರಿನಲ್ಲಿ ಏನೊಂದು ಸಂಸ್ಥೆ ಕಟ್ಟಬೇಕಾಗಿತ್ತು, ಅದು ಇವರು ಮಾರ್ಗದರ್ಶನ. ಅದಕ್ಕಾಗಿ ಇಂಥ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಅದು ಒಂದೇ ಅಲ್ಲ, ಇವತ್ತು ಚಿಡ್ಚಾಂದ ಅಪ್ಪ ಸಹೋದರನ ನೆನಪಿಸ್ಕೋತೀನಿ ನಾನು ಇವತ್ತು. ನಮ್ಮ ಮಧ್ಯದಲ್ಲಿ ಇಲ್ಲ, ಕೋಆಪರೇಟಿವ್ ಇವರು ಅವರು ಕೂಡ ಒಂದು ಅರ್ಬನ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿ ಅಲ್ಲಿ ಆ ಒಂದು ಸಹಕಾರಿ ಚಳವಳಿಯನ್ನ ಚಡ್ಚಾನ ಭಾಗದಲ್ಲಿ ಕಟ್ಟಿ ಹೋದ್ರು. ಅನೇಕ ಕಾರ್ಯಗಳನ್ನ ನಾನು ಹೇಳ್ಕೊತ ಹೋದ್ರೆ ಇನ್ನೂ 1 ಗಂಟೆ ಆಗ್ತದೆ. ಆದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ, ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಜನ ಮಾನಸದಲ್ಲಿ ಶಾಶ್ವತವಾಗಿ ನೆಲೆಯೂರಿದೆ. BM ಕೋರೆ ಅವರು ಕರ್ನಾಟಕದ ಒಬ್ಬ ನಿಷ್ಠಾವಂತ ರಾಜಕಾರಣಿಯಾಗಿ ನಾಡ ಸೇವೆಗೆ ದುಡಿಯುವ ಅವಕಾಶವಿತ್ತು. ಆದರೆ ವಿಜಯಪುರದ ಜಿಲ್ಲೆಯ ಒಳ ರಾಜಕೀಯ, ಇಲ್ಲಿಯ ಕಾಲೆಳೆಯುವ ಗುಂಪುಗಾರಿಕೆಯಿಂದಾಗಿ ಅಧಿಕಾರ, ರಾಜಕೀಯ ಸ್ಥಾನಮಾನಗಳಿಂದ ಕೋರೆ ಅವಕಾಶ ವಂಚಿತರಾಗಬೇಕಾಯಿತು ಎಂದು ಜವಳಿ ಹಾಗೂ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಅಭಿಪ್ರಾಯಪಟ್ಟರು. ಒಂದು ಸೂರ್ಯ ಇದ್ರೆ ಇನ್ನೊಂದು ಚಂದ್ರದ, ಇವು ಎಂದೂ ಕೂಡುವುದಿಲ್ಲ. ಯಾವಾಗಾರ ಕೂಡಿದ್ರೆ ಅವು ಕಗ್ಗರ ಸ್ನಾನ ಹಿಡ್ದಾಗೆ ಕೂಡ್ತಾವೆ ಅಷ್ಟೇ. ಅಂಥ ದುರ್ದೈವದ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ. ಇಂಥ ಅನೇಕರನ್ನ ನಾವು ಮಾಡಬೇಕಾದಂಥ ಜವಾಬ್ದಾರಿ ಇದ್ದ ಜನ ಒಂದೊಂದು ಸರ್ತಿ ತರ್ತೀವಿ. ಅದು ರಾಜಕಾರಣ ಅಂಥೇಳಿ ನಾನು ಹೇಳೋದಿಲ್ಲ. ಇವತ್ತು ಆಯ್ಸಿನ ಅಕ್ಕನವರನ್ನು ನಾನು ನೆನೀಬೇಕು. ಪಾಪ ಅವರು ಹಿಂಗೆ ಜನತಾ ಪಾರ್ಟಿ ಕಟ್ಟಿ ಬಹಳಷ್ಟು ಅಳಲು ಸೇವೆ ಮಾಡಿದ್ರು. ಅಂಥ ಅನೇಕ ರಾಜಕಾರಣಿಗಳು ನಮ್ಮ ಜಿಲ್ಲೆಯಲ್ಲಿ ಆಗೋಗಿದ್ದಾರೆ. ಅವ್ರ ಪಂಕ್ತಿಯಲ್ಲಿ ಇವ್ರು ಸೇರಬಾರ್ದು ಅನ್ನೋದು ಆಸೆ ನನಗೆ. ಅಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ರಾಜಕೀಯ ಸನ್ನಿವೇಶದಲ್ಲಿ ಇದೆಲ್ಲ ನಡೆಯುತ್ತೆ. ಕೀರ್ತಿ ಅಪಕೀರ್ತಿ ಎರಡೂ ಕೂಡ ಮನುಷ್ಯನಿಗೆ ಜೀವನದ ಮುಖ್ಯ 2 ಪ್ರಮುಖ ಘಟ್ಟಗಳು. ಜಗತ್ತು ಏನೇ ಮಾತನಾಡಲಿ ಅದಕ್ಕೆ ಸೊಪ್ಪು ಹಾಕದೆ ಮನಸ್ಸು ಹೇಳಿದಂತೆ ಕೇಳಬೇಕು. ಪ್ರತಿಯೊಬ್ಬರ ನಡತೆ ಅವರಿಗೆ ಸಿಗಬೇಕಾದ ಪ್ರೀತಿ, ಗೌರವ ಮತ್ತು ಮಾನ್ಯತೆಗಳನ್ನ ತಂದುಕೊಡಲಿದೆ ಎಂದು ಶಿವಕುಮಾರ ಸ್ವಾಮಿಗಳು ತಮ್ಮ ಆಶೀರ್ವಚನ ನುಡಿಗಳಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದರು. ಆಲೂರು ಸಿದ್ಧಾರೂಢ ಆಶ್ರಮದ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸುಬ್ರಹ್ಮಣ್ಯ ಸಂಗಮ ಲೋಣೆಯಿಂದ ಪ್ರತ್ಯಕ್ಷ ವರದಿ, ವಿಶ್ವ ಪ್ಲಸ್ ಟಿವಿ ಚಡಚಣ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.